ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ನಾಗದೇವರ ಆರಾಧನೆಗೆ ವಿಶೇಷವಾದ ಸ್ಥಾನವಿದೆ. ನಾಗರ ಚತುರ್ಥಿ ಎಂದು ನಾಗದೇವರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ನಾಗರ ಚತುರ್ಥಿ ವ್ರತವನ್ನು ಯಾಕೆ ಆಚರಿಸಲಾಗುತ್ತದೆ? ಇದರ ಹಿಂದಿರುವ ಪೌರಾಣಿಕ ಕಥೆ ಏನು? ನಾಗದೇವರ ಪೂಜೆಯನ್ನು ಹೇಗೆ ಮಾಡಬೇಕು? ಯಾವ ಮಂತ್ರಗಳನ್ನು ಪಠಿಸಬೇಕು? ಈ ದಿನದ ವಿಶೇಷತೆ ಮತ್ತು ಮಹತ್ವವೇನು? ಇವೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ನಾಗರ ಚತುರ್ಥಿಯ ಪವಿತ್ರ ಮಹತ್ವ ಮತ್ತು ವ್ರತಕಥೆಯನ್ನ ಭಕ್ತಿಯಿಂದ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಶ್ರಾವಣ ಮಾಸದಲ್ಲಿ ಬರುತ್ತಿರುವ ಚಂದ್ರನ 4ನೇ ದಿನವನ್ನ ನಾಗ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಮತ್ತು ಇದು ನಾಗ ಪಂಚಮಿಯ ಹಿಂದಿನ ದಿನವಾಗಿದೆ. ಅಂದರೆ ಆಗಸ್ಟ್ 16ರಂದು. ನಾಗ ಎಂದರೆ ಹಾವು ಮತ್ತು ಚತುರ್ಥಿ ಎಂದರೆ ಚಂದ್ರಮಾನ ಮಾಸದ 4ನೆಯ ದಿನ. ಆದಾಗ್ಯೂ ಕೆಲವು ರಾಜ್ಯಗಳು ದೀಪಾವಳಿಯ ನಂತರ ಬರುವ ತಮಿಳು ತಿಂಗಳಾದ ಕಾರ್ತಿಕೆಯಲ್ಲಿ 4ನೇ ದಿನದಂದು ನಾಗ ಚತುರ್ಥಿಯನ್ನು ಆಚರಿಸುತ್ತಾರೆ. ನಾಗ ಚತುರ್ಥಿಯ ಮಹತ್ವವೇನು ನೋಡೋಣ. ಮಹಿಳೆಯರು ತಮ್ಮ ಸಂಗಾತಿ ಮತ್ತು ಮಕ್ಕಳ ಯೋಗಕ್ಷೇಮ ಹಾಗೂ ದೀರ್ಘಾಯುಷ್ಯಕ್ಕಾಗಿ ನಾಗ ಚತುರ್ಥಿಯನ್ನು ಆಚರಿಸುತ್ತಾರೆ. ಈ ಶುಭ ದಿನದಂದು ಸರ್ಪ ದೇವತೆಗಳನ್ನು ಪೂಜಿಸುವುದರಿಂದ ಜನ್ಮ ಕುಂಡಲಿಯಲ್ಲಿ ಸರ್ಪ ಗ್ರಹಗಳಾದ ರಾಹು ಮತ್ತು ಕೇತುಗಳಿಂದ ಉಂಟಾಗುವ ಯಾವುದೇ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಜನರು ಕುಟುಂಬದ ಕಲ್ಯಾಣ, ಸಮೃದ್ಧಿ ಮತ್ತು ಸಂಪತ್ತಿಗಾಗಿ ನಾಗದೇವತೆಗಳ ಆಶೀರ್ವಾದವನ್ನು ಕೋರಿ ಪ್ರಾರ್ಥನೆಗಳನ್ನು ಸಹ ಮಾಡುತ್ತಾರೆ. ನಾಗ ಚತುರ್ಥಿಯ ಆಚರಣೆಯ ಬಗ್ಗೆ ತಿಳಿಯಲೇಬೇಕು ಅಲ್ಲವೇ? ನಾಗ ಚತುರ್ಥಿ ಹಬ್ಬದ ಸಮಯದಲ್ಲಿ ಭಕ್ತರು ಹಾವುಗಳನ್ನು ಪೂಜಿಸುತ್ತಾರೆ ಹಾಗೂ ಹಾವಿನ ಕೊಂಡಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಮತ್ತು ಹಾವಿನ ಹೊಂಡಗಳ ಬಳಿ ಮೊಟ್ಟೆಗಳನ್ನು ಇಡುತ್ತಾರೆ. ಮಹಿಳೆಯರು ಭಕ್ತಿಯಿಂದ ದಿನವಿಡೀ ಉಪವಾಸ ಮಾಡಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಮಹಿಳೆಯರು ಹಾವಿನ ವಿಗ್ರಹಗಳು ಇರುವ ದೇವಾಲಯಗಳಿಗೆ ಹೋಗಿ ವಿಗ್ರಹಗಳಿಗೆ ನೀರು ಮತ್ತು ಹಾಲಿನಿಂದ ಸ್ನಾನವನ್ನ ಮಾಡಿಸುತ್ತಾರೆ. ವಿಗ್ರಹಗಳಿಗೆ ಅರಿಶಿನ ಪುಡಿಯನ್ನು ಹಚ್ಚುತ್ತಾರೆ ಮತ್ತು ಕುಂಕುಮ, ಕೆಂಪು ಸಿಂಧೂರದ ಪುಡಿಯನ್ನ, ಚುಕ್ಕೆಗಳನ್ನು ಇಡುತ್ತಾರೆ. ಧೂಪ, ದ್ರವ್ಯ ಮತ್ತು ಪ್ರಸಾದವನ್ನ ಅರ್ಪಿಸುತ್ತಾರೆ. ಆರತಿಯನ್ನ ಮಾಡಿ ತೆಗೆದುಕೊಳ್ಳುತ್ತಾರೆ ಮತ್ತು ಹಾವಿನ ದೇವರುಗಳು ಅಥವಾ ನಾಗದೇವತೆಗಳನ್ನ ಪೂಜಿಸುತ್ತಾರೆ. ಅನೇಕರು ಮಂತ್ರಗಳನ್ನು ಮತ್ತು ಸರ್ಪ ಸೂಕ್ತಮ ಅಂದರೆ ಸರ್ಪ ದೇವರುಗಳನ್ನು ಸ್ತುತಿಸುವ ಸ್ತೋತ್ರವನ್ನ ಪಠಿಸುತ್ತಾರೆ. 9 ಪ್ರಮುಖ ನಾಗದೇವತೆಗಳಾದ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಳ, ಧೃತರಾಷ್ಟ್ರ, ಶಂಖಪಾಲ, ತಕ್ಷಕ ಮತ್ತು ಕಾಳಿಯರ ಆಶೀರ್ವಾದವನ್ನು ಪಡೆಯಲು ಈ ಸ್ತೋತ್ರಗಳನ್ನು ಹಾಡಲಾಗುತ್ತದೆ. ನಾಗ ಚತುರ್ಥಿಯಂದು ರಾಹು ಮತ್ತು ಕೇತುವನ್ನು ಪೂಜಿಸುವುದರಿಂದ ಜಾತಕದ ಮೇಲಿನ ಅವುಗಳ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಈ ದಿನದಂದು ರಾಹುವನ್ನು ಆಳುವ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಸರ್ಪಬಾಧೆಗಳು ಪರಿಹಾರವಾಗುತ್ತವೆ. ಸರ್ಪ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ನಿಮ್ಮ ಮೇಲೆ ಅಥವಾ ನಿಮ್ಮ ಪೂರ್ವಜರಿಂದ ಆನುವಂಶಿಕವಾಗಿ ಪಡೆದಿರುವ ಸರ್ಪ ಶಾಪಗಳ ಪರಿಣಾಮಗಳನ್ನು ತೆಗೆದುಹಾಕಬಹುದು. ಆರೋಗ್ಯ, ಸಂಪತ್ತು, ಸಂತಾನ ಮತ್ತು ರೋಗಗಳಿಂದ ಪರಿಹಾರದ ಆಶೀರ್ವಾದಗಳು ಲಭಿಸುತ್ತವೆ. ಅವಿವಾಹಿತ ಮಹಿಳೆಯರು ಸೂಕ್ತ ಸಂಗಾತಿಯನ್ನು ಪಡೆಯಲು ಉಪವಾಸವನ್ನ ಮಾಡಿ ಹಾವುಗಳಿಗೆ ಆಹಾರವನ್ನ ನೀಡುತ್ತಾರೆ. ನಾಗ ಚತುರ್ಥಿಯಂದು ಸರ್ಪಗಳನ್ನು ಪೂಜಿಸುವ ನಂತರ ಮಹಾಭಾರತವನ್ನು ಓದುವುದರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಸರ್ಪದೋಷದ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ. ದೈವದೊಂದಿಗೆ ಸಂಪರ್ಕವನ್ನ ಸಾಧಿಸಬೇಕು. ಪವಿತ್ರ ಗ್ರಂಥಗಳು, ಅಗ್ನಿ ಸಮಾರಂಭ, ಅಭಿಷೇಕ, ಪೂಜೆ, ಅರ್ಚನೆ, ಯಂತ್ರ ಮತ್ತು ಮಂತ್ರಗಳನ್ನು ದೇವರಿಗೆ ನಿಮ್ಮ ಪ್ರಾರ್ಥನೆಯನ್ನು ಅರ್ಪಿಸುವ ಮಾರ್ಗಗಳಾಗಿ ಸೂಚಿಸುತ್ತವೆ. ಇವುಗಳಲ್ಲಿ ದೈವಿಕ ಜೀವಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಭೂಮಿಯ ಮೇಲಿನ ಅತ್ಯಂತ ವಿಕಸಿತ ಆಧ್ಯಾತ್ಮಿಕ ತಂತ್ರಜ್ಞಾನವೆಂದರೆ ಅಗ್ನಿ ಸಮಾರಂಭ. ನಿಮ್ಮ ಕರ್ಮವನ್ನು ತೆರವುಗೊಳಿಸಲು ಮತ್ತು ಆಶೀರ್ವಾದಗಳನ್ನು ಪಡೆಯಲು ಪರಿಹಾರವನ್ನು ಮಾಡಿಸಬೇಕು. ಈ ರೀತಿಯಾಗಿ ನಾಗರ ಪಂಚಮಿಯು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ವಿಶೇಷವಾದ ಮಹತ್ವವನ್ನು ಹೊಂದಿರುವ ಪವಿತ್ರ ದಿನವಾಗಿದೆ. ನಾಗದೇವರನ್ನು ಭಕ್ತಿಯಿಂದ ಸ್ಮರಿಸಿ ಪೂಜೆ ಮತ್ತು ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದು ಈ ದಿನದ ವಿಶೇಷತೆ. ನಮ್ಮ ಪೂರ್ವಜರು ನಂಬಿಕೊಂಡು ಬಂದಿರುವ ಈ ಸಂಪ್ರದಾಯಗಳ ಹಿಂದೆ ಪ್ರಕೃತಿ ಮತ್ತು ಜೀವ ಜಂತುಗಳ ಮೇಲಿನ ಗೌರವವು ಅಡಗಿದೆ.
ನಾಗದೇವರ ಕೃಪೆಯಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನದಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಓಂ ನಾಗದೇವಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಭಕ್ತಿಯ ಮಾಹಿತಿಗಾಗಿ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವಿತ್ರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಾಗದೇವರ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ನಮಸ್ಕಾರ.